ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ಯುಡೈಸ್ ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ದ್ವಿದಾಖಲಾತಿ ಹೊಂದಿದ ಅಥವಾ ಅಕಾಲಿಕ ಮರಣ ಹೊಂದಿದ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ರಿಮೂವ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ. ಆ ವಿಡಿಯೋಗಳನ್ನ ನೀವು ತಕ್ಷಣಕ್ಕೆ ನೋಡಬಹುದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವೆನಿಸಿದ್ದಲ್ಲಿ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ಕೂಲ್ ಲಾಗಿನ್ ಆದಮೇಲೆ ಇಲ್ಲಿರುವಂತಹ ಮೆನು ಮೇಲೆ ಟ್ಯಾಪ್ ಮಾಡಿ. ಆವಾಗ ನಿಮಗೆ ಈ ರೀತಿಯಾದಂತಹ ಹಲವು ಮೆನುಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿರುವಂತಹ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಆರ್ ಸೆಂಡ್ ಟು ಡ್ರಾಪ್ ಬಾಕ್ಸ್ ಅನ್ನುವ ಮೆನು ಮೇಲೆ ಟ್ಯಾಪ್ ಮಾಡಿ. ಆವಾಗ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಯಾವ ಒಂದು ಮಗುವನ್ನ ರಿಮೂವ್ ಮಾಡಬೇಕು ಡಬಲ್ ಎಂಟ್ರಿ ಕಾರಣದಿಂದ ಆ ಮಗುವಿನ ಪೆನ್ ನಂಬರ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ. ನಂತರ ಇಲ್ಲಿರುವಂತಹ ಗೋ ಬಟನ್ ಮೇಲೆ ಟ್ಯಾಪ್ ಮಾಡಿ. ಆವಾಗ ನಿಮ್ಗೆ ಆ ಒಂದು ಮಗುವಿನ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತವೆ. ಹಾಗೆ ಇಲ್ಲಿ ನೀವು ನೋಡಬಹುದು ಹಲವು ಬಟನ್ಸ್ ಗಳು ಆಕ್ಟಿವ್ ಆಗ್ತವೆ. ಈ ಒಂದು ಬಟನ್ಸ್ ಗಳಲ್ಲಿರುವಂತಹ ಮಾರ್ಕ್ ಇನ್ ಆಕ್ಟಿವ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಆವಾಗ ನಿಮ್ಗೆ ಆರ್ ಯು ಶೋರ್ ಟು ಇನಿಶಿಯೇಟ್ ದ ಇನ್ ಆಕ್ಟಿವ್ ಸ್ಟೂಡೆಂಟ್ ಪ್ರೊಸೆಸ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಅವಾಗ ಕನ್ಫರ್ಮ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ನಂತರ ನಿಮ್ಗೆ ಈ ರೀತಿಯಾದಂತಹ ಒಂದು ರೀಸನ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಕೇಳುತ್ತೆ. ಸೊ ಇಲ್ಲಿ ನೀವು ಡೂಪ್ಲಿಕೇಟ್ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ಮಗು ಅಕಾಲಿಕ ಮರಣ ಹೊಂದಿದ್ದರೆ ಡ್ಯೂ ಟು ಡೆತ್ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀಡಿರುವಂತಹ ಕ್ಯಾಪ್ಚಾ ಬಟನ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. ಹಾಗೆ ರಿಮಾರ್ಕ್ಸ್ ನಲ್ಲಿ ಸೊ ನೀವು ಯಾವ ಒಂದು ರೀಸನ್ಗೆ ಈ ಒಂದು ಮಗುವನ್ನ ರಿಮೂವ್ ಮಾಡ್ತಿದ್ದೀರಿ ಅನ್ನೋದನ್ನ ಎಂಟ್ರಿ ಮಾಡಿ. ನಂತರ ಸಬ್ಮಿಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಅವಾಗ ಆರ್ ಯು ಶೋರ್ ಟು ಇನಿಶಿಯೇಟ್ ದ ಇನ್ ಆಕ್ಟಿವ್ ಸ್ಟೂಡೆಂಟ್ ಪ್ರೊಸೆಸ್ ಅನ್ನುವ ಒಂದು ಮತ್ತೊಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಕನ್ಫರ್ಮ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ನಂತರ ಮಗು ರಿಮೂವ್ ಆದ್ಮೇಲೆ ಸ್ಟೂಡೆಂಟ್ ಸಕ್ಸಸ್ಫುಲಿ ಡಿಲೀಟೆಡ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಓಕೆ ಅಂತ ಟ್ಯಾಪ್ ಮಾಡಿ. ಆವಾಗ ನಿಮಗೆ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಸೆಲೆಕ್ಟೆಡ್ ಸ್ಟೂಡೆಂಟ್ ಈಸ್ ಕರೆಂಟ್ಲಿ ಇನ್ ಆಕ್ಟಿವ್ ಸ್ಟೇಜ್ ಅನ್ನೋ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಓಕೆ ಅಂತ ಟ್ಯಾಪ್ ಮಾಡಿ. ಈ ರೀತಿಯಾಗಿ ನೀವು ಡೂಪ್ಲಿಕೇಟ್ ಅಥವಾ ನಿಮ್ಮ ಶಾಲೆಯಲ್ಲಿ ಅಕಾಲಿಕ ಮರಣ ಹೊಂದಿದ ವಿದ್ಯಾರ್ಥಿಯನ್ನ ಈ ಒಂದು ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ರಿಮೂವ್ ಮಾಡಬಹುದು.